ಲತಾಂಬ ಅಕ್ಕ, ನೀವ್ ಎದುರುಗಡೆ ಬನ್ನಿ. ನೀವು ನಮ್ಮ ಅದೃಷ್ಟ. ಮುಂಜಾನೆ ಎದುರು ಬಂದ್ಯಲ್ಲ, ನಿನ್ನ ಮಾರಿ ಏನಾರ ಎದುರಿಗೆ ಬಂದ್ರ ಆ ದಿನದ ಕೆಲ್ಸ ಆದಂಗ ಎಲ್ಲ ಉಲ್ಟಾ ಪಲ್ಟಾ ಆಕೇತಿ. ನಿನ್ನ ಮಾರಿ ತೋರಿಸ್ಬೇಡ ನನಗ. ಬೇಡ ಬಿಡು ಗೀತಾ, ನಾನು ಎದುರಿಗೆ ಬಂದ್ರೆ ಚೆನ್ನಾಗಿರಲ್ಲ. ನೀವ್ ಹೋಗ್ ಬನ್ನಿ. ಬೇಕು ಅಂದ್ರೆ ನಾನು ಇಲ್ಲೇ ನಿಂತಿರ್ತೀನಿ. ನಿಮ್ ಮುಖ ತುಂಬಾ ಒಳ್ಳೇದು. ನೀವೇ ನಮ್ ಲಕ್ಕಿ ಚಾಮಕ್ಕ. ನಿಮ್ ಹೆಸರು ಲತಾಂಬ ಅಲ್ಲ, ಲಕ್ಕಿ ಅಂಬ. ಎದ್ರಗ್ ಬನ್ನಿ ಅಕ್ಕ, ಎದ್ರಗ್ ಬನ್ನಿ ಅನ್ನಲ್ಲ. ನಿನ್ನ ಅವಳು ಇಷ್ಟೊಂದೆಲ್ಲ ಕೇಳ್ಕೊಂತಿದ್ದಾಳಲ್ವಾ, ಎದುರಿಗೆ ಹೋಗು. ಬರ್ತೀನಮ್ಮ, ಬ್ಯಾಂಕ್ಗೆ ಟೈಮ್ ಆಗ್ತಿದೆ. ಲತಾ, ನಾನು ಬ್ಯಾಂಕ್ಗೆ ಹೋಗಿ ಬರ್ತೀನಿ. ನೋಡ್ದ್ಯಾ ಈಕಿನ ಹೇಳ್ದಂಗ ಸಾತ್ಸಕತ್ತಾಳಿಕಿ. ಈಕಿ ಹೇಳಿಲ್ಲ ಅಂದ್ರೇನ? ನಿನ್ ಅಳಿಯಂಗ್ ಗೊತ್ತಿರ್ತೈತಲ್ಲ, ನಿನ್ ಅಳಿಯನ್ ಹಂತ್ಯಾಕ ಹೆಂಗಾರ ವಿಷಯ ಬಾಯ್ ಬಿಡಿಸ್ತೀನಿ. ಅಲ್ಲ, ಎಲ್ಲದ ನೀ ಮನುಷ್ಯ? ಹಗಲೇ ಹುಣ್ಣಿಮೆ ಜಗವೇ ಉಯ್ಯಾಲೆ, ನನ್ನ ಕೈಯಲ್ಲೇ ಸ್ವರ್ಗ ಈಗಲೇ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂತಹ ಸುಂದರ ದೃಶ್ಯ ಕಣ್ಮುಂದೆ. ಏನೇ ಆಗಲಿ, 180 ರೂಪಾಯಿ ಖರ್ಚು ಮಾಡಿರೋ ಈ ಎಣ್ಣೆಗೆ ಬಹಳ ಮಹತ್ವವಿದೆ. ಅಮೃತ ಒಳಗಡೆ ಹೋಗ್ತಿದ್ದಾಗೆ ಅಂದವಾದ ದೃಶ್ಯ ಕಣ್ಮುಂದೆ ಕಾಣೋ ಹೋಗಿ ಮಾಡ್ತಿದೆ. ಯಾವತ್ತಾದ್ರೂ ಕನಕಲಕ್ಷ್ಮಿ ನನ್ನ ಕಣ್ಮುಂದೆ ಈ ಥರ ನಾಚಿಕೊಂಡು ನಿಂತ್ಕೊಂಡಿರೋದು ಚರಿತ್ರಲಿದೆಯಾ? ಆದ್ರೆ ಇವಾಗ ನೋಡು, ಅಮೃತದ ಮಹಿಮೆ ಸಾಕ್ಷಾತ್ ಕನಕಲಕ್ಷ್ಮಿನೇ ನನ್ನ ಎದುರುಗಡೆ ನಿಂತ್ಕೊಂಡು ನನ್ನ ನೋಡ್ತಾ ನಾಚ್ಕೊಂಡು ಯಾರ ಪಡ್ತಿದ್ದಾಳೆ. ಮದುವೆ ಆದ ಹೊಸರಲ್ಲೇ ಇದಿರ್ಲಿಲ್ಲ. ಈ ಜನ್ಮದಲ್ಲಿ ಭಾಗ್ಯ ಸಿಗತ್ತಾ? ಸಿಗಲ್ಲ. ನನಗೆ ಎಣ್ಣೆನೆ ಸ್ವರ್ಗ, ಕನಸೆ ಕೈಲಾಸ. ಇದೇನಿದು? ಕನಸಲ್ಲಿ ಬಂದ ಕನಕಲಕ್ಷ್ಮಿ ಮಾಯ ಆಗ್ದೇನೆ ನನ್ನ ಎದುರಿಗೆ ಬರ್ತಾ ಇದ್ದಾಳೆ. ಕನಕ, ಇದು ನಿಜಾನಾ? ಸಾರಿ ಕನಕ, ಕತ್ಲೆ ಆದ್ಮೇಲೆ ಕಳತನದಲ್ಲಿ ಕುಡಿತಾ ಇದ್ದವನು ಯಾವ್ದೋ ಫ್ರಸ್ಟ್ರೇಷನ್ ಅಲ್ಲಿ ಹಗ್ಲೆ ಕೂತ್ಕೊಂಡು ಹಗ್ಲೆ ಹುಣ್ಮೆ ಅನ್ಕೊಂಡು ನಾನು ನಾನೇ ಮೋಸ ಮಾಡ್ಕೊಂಡು ಕುಡಿತಾ ಕೂತಿದ್ದೆ. ಆತ್ ಬಿಡ್ರಿ, ಪರವಾಗಿಲ್ಲ. ಅಡ್ಗಿ ಮನೆಯ ಕೆಲ್ಸ ಮಾಡಿ ಬಹಳ ಸುಸ್ತಾಗಿರ್ತೀರಿ. ಪಾಪಿಷ್ಟೇನ ನಿಮ್ಗೆ ಹಿಂಗ ಸುಮ್ನ ಗೋಳಾಡ್ಸಕತ್ತೀನಿ. ನನ್ನ ಕ್ಷಮಿಸ್ಬಿಡ್ರಿ. ಅಯ್ಯಯ್ಯ, ನೀವ್ ಹಿಂಗ ನಿಂತ ಇದ್ದೀರಲ್ಲ, ಕುಂದರ್ರಿ ಕುಂದರ್ರಿ ಕುಂದರ್ರಿ. ಪರವಾಗಿಲ್ಲ ಬಿಡ್ರಿ. ನೆನ್ನೆವರೆಗೂ ಪಾದ ಧೂಳ್ ತರ ನೋಡ್ತಾ ಇದ್ದೆ, ಇವತ್ತು ಮಹಾರಾಜನ್ ತರ ನೋಡ್ತಿದ್ಯಾ ಅಂದ್ರೆ ವಾಟ್ ಎ ಚೇಂಜ್, ವಾಟ್ ಎ ಚೇಂಜ್. ಇಟ್ಸ್ ಎ ನೆವರ್ ಬಿಫೋರ್ ಎವರ್ ಆಫ್ಟರ್. ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕ ಹಿಂಗ ಮಾತಾಡಕತ್ತೀರಿ. ನಿಮ್ಮ್ಯಾಗ ನನಗ ಪ್ರೀತಿ ಇಲ್ಲೇನ್ ಹೇಳ್ರಿ? ಆಹಾ, ನಿನ್ನ ಪ್ರೇಮ ಪಾದ ಒತ್ತೋದ್ರಲ್ಲೇ ನೋಡ್ತಾ ಇದ್ದೀನಿ. ಹಾಗೆ ಒತ್ತು ಕಾಲ್ ತುಂಬಾ ನೋಯ್ತಾ ಇತ್ತು. ಸ್ವಲ್ಪ ಭುಜಾನು ಒತ್ತೀಯಾ? ಕಾಲು ಇಲ್ಲಿ ಇಡ್ರಿ. ಕನಕ, ನನಗೊಂದು ಡೌಟು. ಏನು? ಎಣ್ಣೆ ನಾನು ಹೊಡೆದೆ, ನಿಂಗೆ ಜ್ಞಾನೋದಯ ಹೆಂಗಾಯ್ತು?
ನನ್ ಮಕ್ಳನ್ನ ನಿಮ್ಮನ್ನ ಭಾಳ ಘೋಳಾಡ್ಸಕತ್ತೀನಂತ ನೀವ್ ಬೇಜಾರ್ ಮಾಡ್ಕೊಂಡಿರಿ ಅಂತ ಗೊತ್ತು. ಆದ್ರ ನನ್ನ ಮಕ್ಕಳ ಮ್ಯಾಲ ನನಗ್ ಪ್ರೀತಿ ಇಲ್ಲೇನ? ಅವ್ರಿಗೆ ಚಂದ ಆಗ್ಲಿ ಅಂತಲ್ಲ 4 ಮಾತು ಅನ್ನತೀನಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಯ್ಯೋ, ರೊಕ್ಕ ಕೊಟ್ಟು ತಂದ್ ಎಣ್ಣಿ ವೇಸ್ಟ್ ಹಾಕೇತಿ, ಅದನ್ನ ಕುಡೀರಿ. ಅಬ್ಬ, ನೀನ್ ಕುಡಿ ಅಂತಿದ್ಯಾ? ಈ ಅವಕಾಶ ಖಂಡಿತ ಬಿಡಲ್ಲ. ಯಾವತ್ತಾದ್ರೂ ನನ್ನ ಜೀವನದಲ್ಲಿ ಅನ್ಕೊಂಡಿದ್ನ ಈ ರೀತಿ ಪೆಗ್ಗು ನನ್ನ ಕೈಲಿ ಹಿಡ್ಕೊಂಡು ಕನಕಲಕ್ಷ್ಮಿ ನನಗೆ ಮಸಾಜ್ ಮಾಡ್ತಾ ಎಷ್ಟು ಮಧುರವಾಗಿ ಮಾತಾಡ್ತಿದ್ದಾಳೆ. ಹೇ ನಟರಾಜ, ನಿನ್ನ ಅದೃಷ್ಟ ಯಾವ ಕಡೆನೋ ತಿರುಗಿದೆ ಕಣೋ. ಉತ್ತರ ಹೇಳವಲ್ರಿ. ಯಾವ್ದಕ್ಕೆ? ನನ್ನ ಮಕ್ಕಳು ಚಂದ ಇರಬಾರ್ದಂತ ನಾ ಅನ್ಕೋತೀನ. ಯಾಕೆ ಅನ್ಕೋತೀಯ? ಅನ್ಕೊಳಲ್ಲ, ಮಕ್ಕಳಲ್ವಾ? ಅದಕ್ಕ ಮತ್ತ ನಾ ಹಂಗ ಮಾತಾಡಿದ್ನಿ. ಈಗ ಅವ್ರೇನು ಸಂಪಾದನೆ ಮಾಡ್ಬೇಕ, ಉದ್ಧಾರ ಆಗ್ಬೇಕು, ಚಂದ ಇರ್ಬೇಕಂತ ಅನ್ಕೋತಾರಲ್ಲ. ಹಾ, ಅನ್ಕೋತಾರೆ. ಹಂಗಾರ ಅವ್ರ ಏನ್ ಅನ್ಕೊಂಡಾರ? ಓಹೋ, ಅವ್ರು ಏನ್ ಮಾಡ್ತಿದ್ರು ಅಂತ ನಿಧಾನಕ್ಕೆ ತಿಳ್ಕೊಂಡು ಅವ್ರು ಉದ್ಧಾರ ಆಗ್ಬಾರ್ದು ಅಂತ ಕುತಂತ್ರ ಮಾಡೋಕೆ ನನ್ನ ಹತ್ರ ಬಂದು ಕಪಟ ಪ್ರೀತಿ ತೋರಿಸ್ತಾ ಇದೀಯಾ? ಕಪಟ ನಾಟಕ ಸೂತ್ರಧಾರಿ. ಹೇಳವಲ್ರಿ. ಏನ್ ಹೇಳ್ದೆ? ಎಣ್ಣೆ ಇನ್ ಸ್ವಲ್ಪ ಕುಡೀರಲ್ಲ, ಅಷ್ಟಕ್ಕ ಇಳಿದೋಗೈತಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ರಿಲ್ಯಾಕ್ಸ್ ಆಗ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳ್ರಿ, ಅವ್ರೇನ್ ಪ್ಲಾನ್ ಮಾಡ್ಕೊಂಡಾರ? ಆ ಪ್ಲಾನು ಮಹತ್ತರವಾದ ಪ್ಲಾನು. ಖಂಡಿತವಾಗಿ ಅವ್ರು ಉದ್ಧಾರ ಆಗ್ತಾರೆ, ತುಂಬಾ ಸಂಪಾದನೆ ಮಾಡ್ತಾರೆ. ನನಗ್ ಬೇಕಾಗಿದ್ದು ಅದನ ಮತ್ತ ಹೇಳಂಗಿಲ್ಲ. ಯಾಕ? ಮಾಡಿ ತೋರಿಸ್ತಾರಲ್ಲ, ನೋಡ್ ಸಂತೋಷ ಪಡು. ನನಗ್ ಭಯ. ಈಗ ಮಕ್ಕಳ ಕೈಯಾಗ ಸೈಕಲ್ ಕೊಡ್ತೀವಿ, ಅವ್ರು ಎಲ್ಲಾರ ಬೀಳ್ತಾರಂತ ಅಂಜಿಕೆ ಇರ್ತದಲ್ಲ. ಈಗ ಅವ್ರು ಎಲ್ಲಾರ ತಪ್ಪಿಗೆ ಮಾಡ್ತಾರ ಅಂತ ನಂಗೂ ಭಯ ಆಕೇತಿ. ಅದೇನಂತ ಗೊತ್ತಾತನ್ಕೋ, ನಾನ್ ಹಿಂದ್ ನಿಂತು ಎಲ್ಲ ಚಂದಾಗ ನೋಡ್ಕೊಂಡು ಅವ್ರಿಗೆ ಸಹಾಯ ಮಾಡೋ ಸಮಯ ಬಂದಾಗ ನಾ ಮಾಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತೀಯ? ನೀನ್ ದೂರದಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡ್ತೀಯಾ? ನೀನ್ ದೂರದಲ್ಲಿ ನಿಂತ್ಕೊಂಡು ಅಮಾಯಕ ಜಿಂಕೆನ ಹುಲಿ ಬಿಟ್ಟು ಬೇಟೆ ಆಡ್ಸೋಳು. ಹೇಳ್ರಿ ಅಂದ್ರ ಏನು ಹೇಳು ಅಂತೀಯ? ಈ ಕಡೆ ಸ್ವಲ್ಪ ಹೊತ್ತು ಬಾ, ತಲೆ ಯಾಕೋ ಜುಮ್ ಅಂತ ಇದೆ, ಅದು ಸ್ವಲ್ಪ ಮಾಲಿಶ್ ಮಾಡು. ನಿನ್ ಕೈಯಲ್ಲೇನೋ ಮ್ಯಾಜಿಕ್ ಇದೆ ಕಣೆ, ಹಾಯಾಗಿದೆ. ಮತ್ ಹೇಳ್ರಿ, ಏನ್ ಮಾಡಕತ್ತಾರ? ಅದು ಏನ? ನೀನ್ ತುಂಬಾ ಚೆನ್ನಾಗಿದೀಯ. ಥ್ಯಾಂಕ್ ಯು. ಮತ್ತ ಮತ್ತ ಮಕ್ಳು ಏನ್ ಮಾಡಕತ್ತಾರ? ಅವರು ಕೂಡ ನಿನ್ ತರನೇ ಚೆನ್ನಾಗಿದಾರ ಕಣೆ. ನನ್ನ ಹೋಲಿಕೆ ಇದ್ದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ಆ ಕತ್ತಿನ ನರ ಇದೆಯಲ್ಲ, ಸ್ವಲ್ಪ ಒತ್ತತೀಯಾ? ಅಬ್ಬ, ಆ ನರನ ಒತ್ತಾ ಇದೆಯಲ್ಲ, ಹಾಯಾಗಿದೆ. ಅಯ್ಯ, ನಮ್ ಮಕ್ಕಳ ಬಗ್ಗೆ ಹೇಳ್ರಿ. ಅವ್ರ ಪ್ಲಾನ್ ಬಗ್ಗೆ ಹೇಳಿದ್ರ ನನಗೂ ಸಂತೋಷ ಆಕೇತಲ್ಲ. ಪ್ಲಾನ? ಅವರು ಏನ್ ಮಾಡಕ್ ಹೋಗ್ತಿದಾರ ಅಂದ್ರೆ, ಏನ್ ಮಾಡಕತ್ತಾರ ಅವರು ಯಾವ್ದೋ ದೊಡ್ಡ ದೊಡ್ಡ ಅದು ಹೇಳ ಹೇಳ ಅಂತೀನಿ, ಹೇಳ ಅಂದೆ, ಹೇಳ. ಐ ಲವ್ ಯು. ಅದಲ್ಲ, ವ್ಯಾಪಾರ. ಹೇಳ. ಲವ್ ಯು ಕನಕ. ಹೇಳ ಹೇಳ, ಹೇಳಪ್ಪ. ಲವ್ ಯು ಅಂತ ಹೇಳ್ತಿದ್ರ, ಲವ್ ಯು ಟು ಅಂತ ಯಾಕೆ ಹೇಳಲ್ಲ? ಲವ್ ಯು. ಅಯ್ಯೋ, ಲವ್ ಯು ಟು ಅಂತ ಹೇಳು ಕನಕ. ಥ್ಯಾಂಕ್ ಯು. ಅಯ್ಯೋ, ಏನಪ್ಪ? ಅಯ್ಯೋ, ಹೇಳಪ್ಪ, ಹೇಳ. ಅವ್ರ ಏನ್ ಮಾಡಕತ್ತಾರ? ಹೇಳಪ್ಪ. ನಿದ್ದೆ ಮಾಡ್ಬಿಟ್ಟಿ? ಹೇಳಪ್ಪ. ಎದ್ದೇಳಂದ್ರ ಎದ್ದೇಳ. ಹೆಂಗ
ಹೆಂಗಾರ ಕುಡ್ಸಿ ಬಾಯ್ ಬಿಡ್ಸೋಣ ಅನ್ಕೊಂಡ್ರ ಬೇಡದೇ ಇರೋದನ್ನೆಲ್ಲ ಹೇಳಿ ಮಕ್ಕೋಬಿಟ್ಟ ಕರ್ಮ. ಕುಡಿಸಿ ಬಾಯಿ ಬಿಡಿಸ್ಬೇಕು ಅನ್ಕೊಂಡ್ಯಾ? ಕುಡ್ದು ಮಲ್ಕೊಳ್ಳೋ ಮಗನ ನಾನು. ಬಾಟ್ಲೆ ಕುಡಿ ಅವನು. ಈ ಕ್ವಾಟ್ರು ಯಾವ ಲೆಕ್ಕ? ಹುಷಾರು, ಕಳ್ಳನ್ ಮಕ್ಳು ಇರ್ತಾರೆ, ನಮ್ ದುಡ್ಡನ್ನೆಲ್ಲ ಕತ್ಕೊಂಡು ಹೋಗ್ಬಿಡ್ತಾರೆ. ನಮ್ಮ ಹತ್ರ ಹೊಡಿಬೇಕು ಅಂದ್ರೆ ಅವನಿಗೆ ಡಬಲ್ ಗುಂಡಿಗೆ ಇರ್ಬೇಕು. ಅಬ್ಬಬ್ಬಾ, ಇವ್ರ ದೊಡ್ಡ ಕುಂಫು ಮಾಸ್ಟ್ರು ಕಳ್ಳರನ್ನೆಲ್ಲ ಹೊಡೆದು ಬಿಸಾಕಿ ದುಡ್ಡನ್ನ ಕಾಪಾಡ್ಬಿಡ್ತಾರೆ. ಅಲ್ವಾ? ಬರಕ್ ಹೇಳು, ಸಂಪತ್ತಿಗೆ ಸವಾಲ್. ಸ್ವಾಮಿ ಗೋವಿಂದ, ಮಾತ್ ಕಳ್ಸಾಕು, ನಡಿ. ದಾರಿಲಿ ಸ್ವೀಟು, ಪೂಜೆಗೆ ಬೇಕಾಗಿರೋ ಸಾಮಾನೆಲ್ಲ ತಗೋಬೇಕು. ಬೇಗ ಬೇಗ ನಡಿ. ನಡಿ ನಡಿ. ಏನ್ ಯಜಮಾನ್ತಿ, ಫುಲ್ ಸ್ವಿಂಗಲ್ಲಿ ಇದೆಯಾ? ಸ್ವಿಂಗು ನನಗಲ್ಲ, ನನ್ ಮನ್ಸುಗೂನು ಅಷ್ಟಿಷ್ಟು ಖುಷಿ ಆಗ್ತಾ ಇಲ್ಲ. ನೀನು ಹಿಂದೆ ಹಿಂಗೆ ಕುತ್ಕೊಂಡು ನಿನ್ ಕೆನ್ನೆ ನನ್ನ ಬೆನ್ನಿಗೆ ಒತ್ಕೊಂಡಿದ್ರೆ ನನ್ನ ಮನ್ಸು ಉಯ್ಯಾಲೆ ತೂಗ್ತಾನೇ ಇರುತ್ತೆ. ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಗೊತ್ತಾ? ಗೊತ್ತಾಗ್ತಾ ಇದೆ ಬಿಡು. ಹೊಸದಾಗಿ ವ್ಯಾಪಾರ ಶುರು ಮಾಡ್ತಾ ಇದೀವಿ, ಸಂಪಾದನೆ ಶುರು ಮಾಡ್ತೀವಿ ಅಂತ ತುಂಬಾ ತರದ ಯೋಚನೆಗಳು ನಿನ್ನ ನೆಲದ ಮೇಲೆ ನಿಲ್ದೇ ಇರೋ ತರ ಮಾಡ್ತೀವಿ ಅನ್ಸತ್ತೆ. ಹೌದು, ನಾವೇ ಸ್ವಂತವಾಗಿ ಒಂದ್ ಕೆಲ್ಸ ಮಾಡ್ತಿದೀವಿ, ಏನೋ ಹೊಸ ಶುರು ಮಾಡ್ತಿದೀವಿ ಅನ್ನೋ ಯೋಚನೆನೆ ಎಷ್ಟು ಪಾಸಿಟಿವ್ ವೈಬ್ಸ್ ಗೊತ್ತಾ? ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಗೊತ್ತಾಗ್ತಾ ಇದೆ. ಹೇಗಾದ್ರೂ ನಾವ್ ಸಾಧಿಸಿ ತೋರ್ಸೋಣ. ಯಾಕಿಲ್ ನಿಲ್ಲಿಸ್ದೆ? ಯಾವಾಗ ನೋಡಿದ್ರು ಮನೇಲಿ ಒಂದೇ ಗಲಾಟೆ ಗೀತ. ಇವಾಗ ಕೆಲ್ಸ ಎಲ್ಲ ಆಯ್ತು ಅಲ್ವಾ, ಮನೆಗೆ ಹೋಗಕ್ಕೂ ಮೊದ್ಲು ನಾವಿಬ್ರು ಹಂಗೆ ಸ್ವಲ್ಪ ಏಕಾಂತವಾಗಿ ಟೈಮ್ ಪಾಸ್ ಮಾಡೋಣ ಅಂತ. ಇಲ್ಲಿ ಯಾಕೆ? ನಡಿ ಹೋಗೋಣ. ಯಾಕೆ? ಚೆನ್ನಾಗಿದೆಯಲ್ಲ ಈ ಪ್ಲೇಸು. ಒಂದು ಮುತ್ಕೊಡು ಗೀತಾ. ಕೊಡಿಲಿ. ಏ ಹುಷಾರ್, ಭಯ ಪಟ್ಕೋಬೇಡ. ಏನಿದು? ಏನ್ ಮಾಡ್ತಿದ್ಯಾ ಯಜಮಾನ್ತಿ? ಏನ್ ಯಜಮಾನ? ಏನ್ ಗೀತಾ ಹಿಂಗ್ ಕಚ್ಬಿಟ್ಟೆ? ಅದೇ ಮತ್ತೆ ಇಂಥ ಅವತಾರಗಳಾಡ್ತಿದ್ರೆ ಹೀಗ್ ಮಾಡ್ದೆ ಇನ್ನೇನು? ಕಚ್ಚದನ್ನ ತುಟಿಗೆ ಕಚ್ಬೋಯ್ತಲ್ವಾ, ಇಲ್ಲಿಗೆ ಯಾಕೆ ಕಚ್ಚದೆ? ಇಲ್ಲಪ್ಪ, ಏನೂ ಇಲ್ಲ. ಚೆನ್ನಾಗಿದೆ ಅಲ್ವಾ? ಈ ಮರ ಚೆನ್ನಾಗಿದೆ ಅಲ್ಲಿ ನೋಡು, ಆ ಮರದ ಮೇಲಿರೋ ಪಕ್ಷಿ ಕೂಡ ಚೆನ್ನಾಗಿದೆ. ಆಮೇಲೆ ಮರದ ಮೇಲಿರೋ ಪಕ್ಷಿನೂ ಚೆನ್ನಾಗಿದೆ, ಆದ್ರೆ ನನ್ ಮುಂದೆ ಇರೋ ಈ ಹುಡುಗಿನೇ ಚೆನ್ನಾಗಿದ್ದಾಳೆ. ಈ ಹುಡುಗಿ ನನ್ನ ಎದೆ ಮೇಲೆ ಹಿಂಗೆ ಮಲ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅಯ್ಯೋ, ಏನ್ ಗೀತಾ ನೀನು? ಏನಿಲ್ಲ. ಏಯ್, ಡಿಸ್ಟರ್ಬ್ ಆಗ್ತಿದ್ಯಾ? ಎಥು, ಹಾಗೇನಿಲ್ಲ. ನನಗೆ ಗೊತ್ತು ಬಿಡು. ನೀನಂತೂ ಎಲ್ಲ ಅತಿ ಮಾಡ್ತೀಯ. ಅಯ್ಯೋ, ಏನಿದು? ಏನಾಯ್ತು? ಜೇನುತುಪ್ಪ. ಓ ವಾವ್. ನೋಡು, ಜೇನ್ ಹುಳಕ್ಕೂ ಕೂಡ ಜೇನ್ ಎಲ್ಲಿ ಬೀಳಿಸ್ಬೇಕು ಅಂತ ಗೊತ್ತಿದೆ ಸರಿಯಾಗಿ. ನನಗೆ ಇವಾಗ ಜೇನ್ ಬೇಕು. ತಗೋ. ಆ ಜೇನ್ ಅಲ್ಲ,
ಇಲ್ಲಿರೋ ಜೇನ್ ಬೇಕು ನಂಗೆ. ಛೀ ಹೋಗು. ಏಯ್, ಈ ಜೇನ್ತುಪ್ಪ ನಂದು. ನೀನ್ ಕೈಯಿಂದ ಕೊಟ್ರೆ ನಾನಂತೂ ಒಪ್ಕೊಳ್ಳೋದಿಲ್ಲ. ಏಯ್, ಹೋಗಿತಾ, ಯಾವಾಗ ನೋಡಿದ್ರು ಡಿಸಪಾಯಿಂಟ್ ಮಾಡ್ತಾನೆ ಇರ್ತೀಯ. ನಾನೇನೋ ನಿಂಗೆ ಬಲವಂತವಾಗಿ, ನನಗಿದೊಂಚೂರು ಇಷ್ಟ ಆಗ್ತಿಲ್ಲ. ಗೋವಿಂದ, ಹೋಗು ಹೋಗು. ಯಜಮಾನ, ಹ್ಮ್ ಹ್ಮ್ ಯಜಮಾಂತಿ, ಅತ್ತೆ ಇಲ್ದೇ ಇರೋ ಸೊಸೆಯು ತಮ್ಮಳು ನೋಡಮ್ಮ, ಸೊಸೆ ಇಲ್ದೇ ಇರೋ ಅತ್ತೆ ಗುಣವಂತೆ ನೋಡಮ್ಮ. ಆಹಾ ಆಹಾ, ಸೊಸೆ ಸೊಸೆ ಮಗನ ಹೆಂಡ್ತಿನ ನೋಡಮ್ಮ, ಇಂಥ ಸೊಸೆ ನಿನಗೆಲ್ಲೂ ಸಿಗೋದಿಲ್ಲಮ್ಮ. ಆಹಾ, ಇಂಥ ಸೊಸೆ ನಿನಗೆಲ್ಲೂ ಸಿಗಲ್ಲಮ್ಮ. ಆಹಾ. ಯಾಕೆ ಇಲ್ಲಿಗೆ ಬಂದಿದ್ಯಾ? ಪೂರ್ವಿ ಒಬ್ಳೆ ಕಷ್ಟ ಪಡ್ತಿದ್ದಾಳಲ್ಲ, ನೋಡೋಕಾಗ್ದೆ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ ಮೇಲಂತೂ ನಿನ್ ಬಟ್ಟೆ ಒಗಿತಾ ಇರೋ ಸೋಗು ನೋಡಿದ್ಮೇಲೆ ನೀನ್ ಕಷ್ಟಪಟ್ರು ಪರವಾಗಿಲ್ಲ, ಸ್ವಲ್ಪ ಹೊತ್ತು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಏನೇ ಮಾತೆಲ್ಲ, ಹೋಗಿಲ್ಲಿಂದ. ಹೆಣ್ಣು ಆಡೋ ಮಾತಿಗೆ ಅರ್ಥಾನೇ ಬೇರೆ ಕಣೋ, ಅರ್ಥಾನೇ ಬೇರೆ ಕಣೋ, ಅರ್ಥಾನೇ ಬೇರೆ ಕಣೋ. ಏನೇ ಹಾಡೆಲ್ಲ? ಅಮ್ಮ ನಿಮ್ಮ ಮನೆಗಳಲ್ಲಿ ನಮ್ಮ ಪೂರ್ವಿನ ನೋಡೀರ, ಬಾಯಿ ಮಾತಲ್ಲಿ ಹೋಗು ಅಂದ್ರು ಮನಸ್ಸಲ್ಲಿ ಆ ಮಾತಿಲ್ಲ. ನಾನೇನು ಸುಮ್ನೆ ಹೋಗು ಅಂತಿಲ್ಲ, ನಿಜವಾಗ್ಲೂ ಹೋಗು ಅಂತಾನೆ ಹೇಳ್ತಿರೋ. ಅದೇನೋ ಅಮ್ಮಿ, ನೀನ್ ಹೋಗು ಹೋಗು ಅಂತ ಇದ್ರು ಬಾ ಬಾ ಅಂದಂಗೆ ಇದೆ. ಹಾ, ಇರತ್ತೆ. ಏ, ಏನಿದು? ಮೊದ್ಲು ಹೋಗಿಲ್ಲಿಂದ. ಏ, ನಿನ್ನ ಅಮ್ಮಿ, ಹೋಗು ಇಲ್ಲಿಂದ. ಹೆಂಡತಿ ಕಷ್ಟ ಪಡ್ತಾ ಇದ್ರೆ ಗಂಡ ಸುಮ್ನೆ ನೋಡ್ಕೊಂಡಿರ್ಬಾರ್ದು, ಅದಕ್ಕೆ ನಾನು ಹೋಗಿದ್ದೀನಿ. ಏನ್ ಬೇಡ, ನಾನೇ ಹೋಗಿದ್ದೀನಿ. ನಾನು ಹೋಗಿದ್ದೀನಿ ಅಂತ ಹೇಳ್ತಾ ಇಲ್ವಾ? ನಾನು ಹೋಗಿದ್ದೀನಿ. ನಾನು ಹೋಗಿದ್ದೀನಿ ಕೊಡಮ್ಮಿ. ಹೋಗಿಯೋಲೆ, ಬಟ್ಟೆಲ್ ಕೊಳೆ ಹೋಗೋವರೆಗೂ ಚೆನ್ನಾಗಿ ಹೋಗಿಯೋಲೆ, ಈ ಬಟ್ಟೆ ಬೆಳ್ಳಿಗಾಗ್ಬೇಕು ನೋಡೋಲೆ, ಹೋಗಿಯೋಲೆ. ಅಯ್ಯಪ್ಪ, ಮುಗಿತಾ ನಿನ್ ಬಟ್ಟೆ ಒಗ್ದಿದ್ದು? ಅಮ್ಮಮ್ಮ, ಆವು. ಪೂರ್ವಿ, ಲವ್ ಯು. ಹೋಗು. ನಿಜವಾಗ್ಲೂ ಲವ್ ಯು. ತುಂಬಾ 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 ಲವ್ ಯು. ಏನ್ ಹುಚ್ಚಾಟ ಇದು? ಹುಚ್ಚ ಹಿಡ್ದಿರೋ ತರಾನೇ ಇದೆ. ನಿನ್ನ ನೋಡ್ತಾ ಇದ್ರೆ ಮನ್ಸಿ ಯಾಕೋ ಒಂದ್ ಕಡೆ ಇಲ್ಲ. ಬುದ್ಧಿ ಸ್ಥಿಮಿತ ತಪ್ಪಿರ್ಬೇಕು ಅನ್ಸುತ್ತೆ. ಹುಚ್ಚಾಸ್ಪತ್ರೆ ಕರ್ಕೊಂಡ್ ಹೋಗಿ ತೋರಿಸ್ಬೇಕನ್ಸುತ್ತೆ. ಹುಚ್ಚಾಸ್ಪತ್ರೆಗೇನಕ್ಕೆ? ಡಾಕ್ಟರ್ ಪೂರ್ವಿ ಇಲ್ಲೇ ಇದ್ದಾಳಲ್ವಾ, ಪೂರ್ವಿ ನೋಡಿದ್ರೆ ಸಾಕು. ಹೋಗು ಇಲ್ಲಿಂದ. ನಗು ಬರ್ತಾ ಇದೆ ನಿನಗೆ, ನಗು ಬಚ್ಚಿಟ್ಕೋತಾ ಇದೆಯಲ್ವಾ? ಏನ್ ಅಂದವಾಗಿದ್ದಾಳೋ. ಹೋಗು ಇಲ್ಲಿಂದ. ಪೂರ್ವಿ, ಪೂರ್ವಿ, ನಿಮ್ಮಮ್ಮ ಕಡೆ ಬಕೆಟ್ ಅಲ್ಲಿ ತುರ್ಕೊಂಡ್ಬಿಡ್ತೀನಿ. ಅಯ್ಯೋ, ಎಲ್ಲಿಗೆ ಹೋಗ್ಲಪ್ಪ ಈಗ? ನೀನ್ ಎಲ್ಲಿಗೆ ಹೋಗ್ಲಪ್ಪ ಈಗ? ಕಾರೊಳಗೆ ಹೋಗಿ ಕೂತ್ಕೊಂಡ್ಬಿಡ್ತೀನಿ. ಅಯ್ಯೋ, ಇದು ಬೇರೆ ಬರ್ತಾ ಇಲ್ವಲ್ಲ. ಅಯ್ಯೋ, ಏನ್ ಮಾಡ್ಲಿ? ಏನೇ ಇನ್ನೂ ಆಗಿಲ್ವಾ? ಆಯ್ತಮ್ಮ. ಸರಿ, ಬಿಸ್ನೀರ್ ಬೇಕು. ನೀರ್ ತುಂಬಿ ಬೆಂಕಿ ಹಚ್ಬಿಡ್ತೀನಿ. ನಾನ್ ಮಾಡ್ತೀನಮ್ಮ ಅದನ್ನ. ನಿನ್ ಬಟ್ಟೆ ಹೋಗಿತ್ತಿದ್ಯಲ್ಲೇ? ಪರವಾಗಿಲ್ಲ, ನೀನ್ ಹೋಗು. ನಾನ್ ತುಂಬಿಸ್ಬಿಡ್ತೀನಿ. ನಾನ್ ತುಂಬಿಸ್ತೀನಮ್ಮ. ಬೇಡ
ಬೇಡಮ್ಮಿ ಪ್ಲೀಸ್ ಅಮ್ಮಿ ಬೇಡಮ್ಮಿ ಅಯ್ಯೋ ನನ್ ಕರ್ಮ. ಅಮ್ಮ ತುಂಬಿಸಿದ್ನಮ್ಮ. ಇಲ್ಲಿ ಕೊಡು, ನೀರ್ ಸಾಕಾಗಲ್ಲ, ಇನ್ನೂ ತುಂಬೆ. ಸಾಕಾಗತ್ತಮ್ಮ. ಅರೆ ಸಾಕಾಗಲ್ಲ ಕಣೆ, ಕೊಡಿಲಿ.